ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಮತ್ತು ರಂಗ ಅಧ್ಯಯನ ಕೇಂದ್ರ ಆಯೋಜನೆಯಲ್ಲಿ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ಫೆಬ್ರವರಿ 13ರಂದು ಬೆಳಗ್ಗೆ 10ಕ್ಕೆ ಕೃತಿ ಲೋಕಾರ್ಪಣೆ ವಿನೂತನ ಯಕ್ಷ ಪ್ರಸ್ತುತಿ ಕಾರ್ಯಕ್ರಮ ನಡೆಯಲಿದೆ. ಇನ್ನು ತುಮಕೂರು ವಿಶ್ವವಿದ್ಯಾನಿಲಯದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ ಅವರು ಕರಾವಳಿ ಮತ್ತು ಯಕ್ಷಗಾನದ ಸಾಮಾಜಿಕ ಇತಿಹಾಸದ ಕುರಿತು ಸಂಶೋಧನೆ ನಡೆಸಿ ಬರೆದ ಅಳವು ಅರಿಯದ ಭಾಷೆ ಎಂಬ ಪುಸ್ತಕದ ಬಿಡುಗಡೆ ಸಂವಾದ ನಡೆಯಲಿದೆ. ಪಟ್ಲ ಸತೀಶ್ ಶೆಟ್ಟಿ ಪುಸ್ತಕ ಬಿಡುಗಡೆಯನ್ನ ಮಾಡಲಿದ್ದು, ವಾಸುದೇವ ರಂಗಾಭಟ್ಟ ಇಂಗ್ಲೆಂಡ್ ಯೂನಿವರ್ಸಿಟಿ ಆಫ್ ಬಾತ್ನ ಸಂಶೋಧಕ ಹರೀಶ್ ಶೆಟ್ಟಿ ಮೊದಲಾದವರು ಒಟ್ಟು ಸೇರಿ ಪುಸ್ತಕದ ಬಗ್ಗೆ ತಮ್ಮ ವಿಚಾರ ಮಂಡನೆಯನ್ನ ಮಾಡಲಿದ್ದಾರೆ. ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಕಾರಿಯಾ ಜೋಕಟೆ ಉದ್ಘಾಟಿಸಲಿದ್ದಾರೆ. ಕಾಂತಾವರ ಕನ್ನಡ ಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ನಾ ಮೊಗಸಾಲೆ ಉಪಸ್ಥಿತರಿರಲಿದ್ದು, ಕಾರ್ಕಳದ ಯಕ್ಷರಂಗಾಯಣದ ನಿರ್ದೇಶಕ ಬಿಆರ್ ವೆಂಕಟರಮಣ ಐತಾಳರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಪರಾಹ್ನ 2 ಗಂಟೆಗೆ ಸಂತ ಅಲೋಷಿಯಸ್ ಯಕ್ಷ ಬಳಗದಿಂದ ಡಾಕ್ಟರ್ ದಿನೇಶ್ ನಾಯಕ್ ಅವರ ವಿಶಿಷ್ಟ ಪರಿಕಲ್ಪನೆಯಲ್ಲಿ ಯಕ್ಷ ಗಾನ ಭಾವ ಅಭಿವ್ಯಕ್ತಿ ಎಂಬ ವಿನೂತನ ಯಕ್ಷಗಾನ ಪ್ರದರ್ಶನವಿದೆ. ಯಕ್ಷಗಾನ ಕಲಾವಿದ ಪಡ್ರೆ ರಕ್ಷಿತ್ ಶೆಟ್ಟಿ ನಿರ್ದೇಶನವಿದ್ದು, ಹಿಮ್ಮೇಳದಲ್ಲಿ ಭಾಗವತರಾದ ರವಿಚಂದ್ರ ಕನ್ನಡಿಕಟ್ಟೆ, ಯುವ ಭಾಗವತ ಚಿನ್ಮಯ್ ಭಟ್ ಕಲ್ಲಡ್ಕ ಇದ್ದು, ರೋಹಿತ್ ಉಚ್ಚಿಲ, ಮಧುಸೂದನ ಅಲೆವೂರಾಯ, ಸಮರ್ಥ ಉಡುಪ, ರಕ್ಷನ್ ಕುಮಾರ್ ಜೊತೆ ಸೇರಲಿದ್ದಾರೆ. ಯಕ್ಷಭೂಮಿಯ ಬೆಳಕಿನ ಸಂಯೋಜನೆ ಪಿಟೀಲು ವಾದನ ಇರಲಿದೆ.